ನಾನು ಒಂದು ಅರ್ಧ ಕೆಜಿಯಷ್ಟು ಚಿನ್ನನ ಮಾರ್ಬಿಟ್ಟು ಅದೆಷ್ಟು ಕೆಜಿ ಚಿನ್ನ ತಗೊಬರ್ತೀನೋ ಅಥವಾ ಗ್ರಾಮ್ಸ್ ತರ್ತೀನೋ ಗೊತ್ತಿಲ್ಲ. ಎಲ್ಲ ಯಾರನ್ನ ಸಂಪಾದನೆ ಮಾಡ್ಬೋದು, ಬಟ್ ಲಾಜಿಕಲಿ ಅದ ಎಲ್ಲ ಹಾಕ್ಬೇಕು, ಏನ್ ತಗೋಬೇಕು ಅಂತ ಎನರ್ಜಿ ಹಿಂಗೆ ಟ್ರಾನ್ಸ್ಫರ್ ಆಗುತ್ತಲ್ಲ ಅವಾಗಲೇ ಗೊತ್ತಾಗುತ್ತೆ. ಫೈನಲಿ 1 2 3 4 ಇದು ನಾಲ್ಕು ಬೇರೆ ಬೇರೆ ವೇಟ್ ಇದೆ. 4 ತಗೋ ಕೊಡ್ಸ್ಬಿಡು. ಪ್ಲೀಸ್ ಗೈಸ್, ಇಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್. ಸೊ ಆಲ್ರೆಡಿ ಟೈಟಲ್ ನೋಡ್ತಿದ್ದಾಗೆ ಗೊತ್ತಾಗಿರ್ಬೇಕು ನಿಮಗೆ. ಬಟ್ ಚಿನ್ನ ಅಂತ ಹೇಳ್ತಾ ಇದ್ದೀನಿ. ಸಾರಿ ಗೈಸ್, ಮತ್ತೆ ಇಂಟ್ರೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಒಂದು ಅರ್ಧ ಕೆಜಿಯಷ್ಟು ಬೆಳ್ಳಿನ ಕೊಟ್ಟುಬಿಟ್ಟು ಒಂದು ಕೆಜಿ ಅಷ್ಟಾದರೂ ತರೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬೆಳ್ಳಿನ. ನೀವೆಲ್ರಿಗೂ ಗೊತ್ತೇ ಇದೆ, ನಮ್ಮ ಹೊಸ ಮನೆ ಗೃಹ ಪ್ರವೇಶ ಇನ್ನೇನು ಅತಿ ಶೀಘ್ರದಲ್ಲಿ ಗೃಹ ಪ್ರವೇಶ ಇದೆ. ಸೊ ಗೃಹ ಪ್ರವೇಶಕ್ಕೆ ಹೊಸ ಮನೆಗೆ ಸ್ವಲ್ಪ ಬೆಳ್ಳಿ ಐಟಮ್ಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಮನೆ ಸ್ಟಾರ್ಟ್ ಮಾಡಿದಾಗಲೇ ಫಸ್ಟ್ ಬಂದಿದ್ದು ಅದೇ ಪ್ಲ್ಯಾನ್ ನಮಗೆ, ದಟ್ ನಾವು ತುಂಬ ಬೆಳ್ಳಿ ಐಟಮ್ಸ್ ಎಲ್ಲ ತಗೋಬೇಕು ಅಂತ ಎಲ್ಲ. ಅವಾಗೆಲ್ಲ ಒಂದು 100 ರೂಪೀಸ್ ಹತ್ತತ್ರ ಐತೇನೋ ಅಷ್ಟೇ ಬೆಳ್ಳಿ. ಸೊ ತುಂಬ ಜಾಸ್ತಿ ತಗೊಳ್ಳೋಣ ಬೆಳ್ಳಿ ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಇವಾಗ ಬೆಳ್ಳಿ ಕೂಡ ಆಗಿರೋ ರೇಟ್ ನೋಡಿದ್ರೆ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ನಾವು ತಗೊಳಕ್ ಆಗಲ್ಲ ಅಂತ ಅನ್ನಿಸ್ತಿದೆ. ಎನಿವೇಸ್ ಹೋಗ್ಬಿಟ್ಟು ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಮೊನ್ನೆ ತಾನೇ ಲಚ್ಚು ನಿನ್ನೆ ತೊಗೊಂಬಂದು. ಸೊ ಅವಳು ಕೂಡ ಪಾಪ ಅವಳಿಗೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಫುಲ್ ಕಂಪ್ಲೀಟಾಗಿ ರೀಚ್ ಆಗೋಕ್ಕಾಗಲಿಲ್ಲ ಅಂದರೂ ತಕ್ಕ ಮಟ್ಟಿಗೆ ಅವಳು ಕೂಡ ತೊಗೊಂಬಂದಿದ್ದಾಳೆ. ನಾನು ಕೂಡ ತೊಗೊಳಕ್ಕೆ ಅಂತ ಹೋಗಿದ್ದೆ. ಬಟ್ ಏನಪ್ಪ ಅಂದರೆ ಇಬ್ಬರು ಸೇರಿ ಒಂದೇ ದಿವಸ ಸೆಲೆಕ್ಟ್ ಮಾಡ್ತೀವಿ ತೊಗೊತೀವಿ ಅಂದರೆ ಅದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಪೇಷನ್ಸ್ ಆಗಿ ನಿಧಾನಕ್ಕೆ ತೊಗೊತೀನಿ. ಒಂದು ದಿವಸ ಒಬ್ಬರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವತ್ತು ಅರುಣು ಕೂಡ ಇದ್ದಿದ್ದರಿಂದ ಲಚ್ಚು ಫಸ್ಟ್ ತೊಗೊಂಡ್ಲು. ಆ್ಯಂಡ್ ತುಂಬಾ ಒಳ್ಳೆ ಕಲೆಕ್ಷನ್ ಸಿಕ್ಕಿದೆ. ಲಚ್ಚು ಬ್ಲಾಗಲ್ಲಿ ನೋಡಿರ್ತೀರಾ ನೀವು, ನೋಡಿಲ್ಲ ಅಂದರೆ ಪ್ರಾಬ್ಲಿ ಅಪ್ಕಮಿಂಗ್ ಬ್ಲಾಗಲ್ಲಿ ಹಾಕ್ತಾಳೆ, ಅದನ್ನು ಚೆಕ್ಔಟ್ ಮಾಡಿ. ತುಂಬ ಒಳ್ಳೆ ಕಲೆಕ್ಷನ್ ಇದೆ. ಆ್ಯಂಡ್ ಇವತ್ತು ನಾನು ಕೂಡ ನಮ್ಮ ಮನೆಗೆ ಅಂತ ಬೆಳ್ಳಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಇಡೀ ಟೀಮ್ ಇಲ್ಲಿ ಕೂತಿದೆ. ಹಾಯ್ ಹೇಳಿ ಎಲ್ರಿಗೂ. ಹೆಲೋ. ಹಾಯ್. ಮೋಹನ್ ಮತ್ತೆ ನಂದು ಕೂಡ ಬಂದಿದ್ದಾರೆ. ನಮ್ಮ ಅಕ್ಕಕ್ಕೆ 1 kg ಬೆಳ್ಳಿ ತಕೊಳಕ್ ಬಂದಿದೀವಿ ನಾವು. 1 kg ಬೆಳ್ಳಿ ನಿಮ್ ದುಡ್ಡಲ್ಲೇ ತಕೊಡ್ತೀರಾ? ದುಡ್ಡು ಯಾರ್ದದ್ದು ಇಲ್ಲಿ ತಕೊಳೋ ಕೆಲಸ ನಮ್ದು. ಓಕೆ. ಸೊ ಮೋಹನ್ ಮತ್ತೆ ನಂದು ಮಮ್ಮಿ ಲಚ್ಚು ರೆಡಿ ಆಗ್ತಾ ಇದ್ದಾಳೆ. ಸೊ ನಾವೆಲ್ಲರೂ ಕೂಡ ಬೆಳ್ಳಿ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇರೋದು ಬಂದು ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ. ಲಚ್ಚುಗೆ ತೊಗೊಂಡಿದ್ದು ಇಲ್ಲೇ ಭೀಮಾನಲ್ಲಿ. ಬಟ್ ಭೀಮಾನಲ್ಲಿ ಆಲ್ರೆಡಿ ನಾನು ಕಲೆಕ್ಷನ್ಸ್ ನೋಡ್ಬಿಟ್ಟಿದ್ದೀನಿ. ಆ್ಯಂಡ್ ಅಷ್ಟೆಷ್ಟು ಗ್ರಾಮ್ಸ್ಗೆ ಚೆನ್ನಾಗಿರೋ ಪೀಸಸ್ ಇವಾಗ ಆಲ್ರೆಡಿ ಲಚ್ಚು ತೊಗೊಂಡ್ಬಿಟ್ಟಿದ್ದಾಳೆ. ಸೊ ನಾನು ಅದಕ್ಕೆ ಒಂದ್ಸತಿ ಸಾಯಿ ಗೋಲ್ಡಲ್ಲೂ ನೋಡೋಣ. ಅಲ್ಲಿ ತುಂಬ ಟೈಮ್ ಮುಂಚೆ ನಾವಂದರೆ ನಮ್ಮ ಈ ಮನೆ ಕಾಮಾಕ್ಷಿ ದೀಪ ಎಲ್ಲ ಅಲ್ಲೇ ತೊಗೊಂಡಿದ್ದು. ನನ್ನ ಫಸ್ಟ್ ಗೋಲ್ಡ್ ಸೆಟ್, ಲಚ್ಚುದು ಫಸ್ಟ್ ಗೋಲ್ಡ್ ಸೆಟ್, ನಂದುದು ಫಸ್ಟ್ ಗೋಲ್ಡ್ ಸೆಟ್, ಪ್ರತಿಯೊಂದನ್ನು ಕೂಡ ಸಾಯಿ ಗೋಲ್ಡಲ್ಲೇ ತೊಗೊಂಡಿದ್ವಲ್ಲ. ಸೊ ಈ ಸತಿ ಅಲ್ಲೇನೇ ಒಂದ್ಸತಿ ಹೋಗ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ, ನೀವು ಕೂಡ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ. ಅದೇನು ಇಂಪಾರ್ಟೆಂಟ್ ಕೆಲಸಗಳು ಅವೇನು ಅಂತ ತೋರಿಸ್ತೀನಿ, ಬನ್ನಿ. ಫುಲ್ ತೆಗೆದ್ಬಿಡು. ಆ ಟೈಮಲ್ಲಿ ದುಡ್ಡಲ್ಲಿ ಬೆಳ್ಳಿ ನನ್ನ ಅವತ್ತು ಹೇಳಿದೆ ನಮ್ಮ ಇದ್ರಲ್ಲಿ ಜಾಸ್ತಿ ಐತೆ ಅನ್ಸುತ್ತೆ ಕಂಪನಿ. ಇದು ಬಂದು ಸಿಂಬಾ ಇಲ್ಲ, ಇದು ಬಂದು ಸಿಂಬಾ ಹುಂಡಿ. ಫಸ್ಟ್ ಸುರಿದಿದ್ದು ಬಂದು ಲಕ್ಷಿತ್ ಹುಂಡಿ, ಇದು ಬಂದು ಸಿಂಬಾದು ಹುಂಡಿ. ಸೊ ಇಬ್ರು ಸಪ್ರೇಟ್ ಇಟ್ಟಿದ್ದೆ ನಾನು. ನಿಮಗೆ ಇಲ್ಲ ಅಲ್ಲೇ ಇರು ವಿಡಿಯೋ. ಚಲೋ ಇವಾಗ ಕೌಂಟಿಂಗ್ ಸ್ಟಾರ್ಟ್ ಮಾಡೋದಾ? ಫಸ್ಟ್ ಕಾಯಿನಲ್ಲೇ ಎತ್ತಿದ್ರು ಸಪ್ರೇಟಾಗಿ ಎಷ್ಟಿದೆ ಅಂತ ನೋಡ್ಬೇಕು. ಎಲ್ಲರೂ ಕೈ ಜೋಡಿಸಿದ್ರೆ ಬೇಗ ಆಗುತ್ತೆ. ಬನ್ನಿ
ಅಷ್ಟೇ ಇಷ್ಟವಾಯ್ತು. ಇದ್ಯಾಕೆ ಹಿಂಗೈತೆ ಏನು ಪಡೆಯೋದು ಆಗಿರೋದು ಕಾಯಿ ಸಾಂಬಾರ್ಗೆ ಮುಗಿಸ್ಬಿಟ್ಟೈತೆ ಕಾಯಿ. ಮಾಡಿದ್ದೀವಿ ಅದು ಹೋಗಲ್ಲ ನನ್ನ ಸುರ್ಕಕ್ಕಾಗ್ತಿರ್ಲಿಲ್ಲ ಅಂತ ಈ ಥರ ಫೋಲ್ಡ್ ಮಾಡಿದ್ದೀನಿ. ಇದೆಲ್ಲ ನನ್ನ ಮಕ್ಕಳು ಜಮಾ ಮಾಡಿರೋ ದುಡ್ಡು. ನಾನು ಅವಾಗೇ ಅಂದರೆ ಈ ಹುಂಡಿಯೊಳಗೆ ಹಾಕ್ಬೇಕಾದ್ರೇ ಅನ್ಕೊಂಡಿದ್ದೆ ನಾನು ಇದರಿಂದ ಬೆಳ್ಳಿ ಅಥವಾ ಚಿನ್ನ ಈ ಥರ ಏನಾದರೂ ಒಂದು ತಗೊತೀನಿ ಅಂತ ಹೇಳಿದ್ರು. ಬಟ್ ಹೊಸ ಮನೆಗೆ ತಗೋತೀನಿ ಅನ್ನೋದು ಆವಾಗಲೂ ಚಿನ್ನ ತಗೊಂಡಿದ್ರೆ ಎಷ್ಟೋ ಗ್ರಾಮ್ ಬಂದಿರೋದು ಎಲ್ಲ ಆವಾಗಲೇ ನಮ್ಮ ಅಕ್ಕಂಗೆ ಹೇಳ್ತಿದ್ದೆ ತಗೋಬಿಡು ಸುಮ್ಮನೆ ಇದ್ರದ್ದು ಏನು ಗೊತ್ತಾ ದುಡ್ಡಿಟ್ರೆ ಲಾಸು ಏನೋ ತಗೊಂಡ್ರೆ ಪ್ರಾಫಿಟು. ಹಾರ್ಡ್ ಕ್ಯಾಶ್ ಇಸ್ ಲಾಸ್ ಅಂತೀವಿ. ಹೌದು. ನೀವಿಬ್ರು ರೂಮ್ಗೆ ಹೋಗಿ ರೂಮ್ಗೆ ಹೋಗಿ ಫ್ರೈ ಇಟ್ಕೊಂಡು ಅಲಟ್ಕೋದು ಸೌಂಡ್ ಬಾರಿ ಏನ್ಸು ರೂಮ್ಗೆ ಹೋಗ್ಬಿಟ್ಟು ಎನ್ಸಿಲು ಎಲ್ಲ ಓಡ್ರಿ ಇಬ್ರು ಹೋಗಿ. ಅಕ್ಷಿತ್ ಸಿಂಬಾ ಏನ್ ಸುಬಾ ಸಿಂಬಾ ಏನ್ ಹೇಳಿದೆಲ್ಲ ಹೇಳಾದ್ಮೇಲೆ ಇನ್ನು ಹೇಳಿಸ್ತೇವೆ ನನ್ನ ಹತ್ರ ಸಿಂಬಾ ಕಾಯಿ ತೊಗೊಂಡ್ಬಿಡಿ ಲಾಕ್ ಮಾಡಿ ಕಾಯಿ ತೊಗೊಂಡೋಗ್ಬಿಡಿ ಬಾಯ್ ಹಾಕ್ಬಿಡಿ ಚಚ್ಬಿಟ್ಟಿಲ್ಲ ಒಬ್ಬೊಬ್ಬರಿಗೆ ಈಗ ಗಿನಿಕೆ ಇಸ್ಕೊ ನೈ ಗಿನೇಲೆ ನನ್ನ ನೈ ಹೇಳೋದನ್ನ ಫಸ್ಟ್ ನಿಲ್ಸು. ಎಷ್ಟು ಕನ್ಫ್ಯೂಸ್ ಮಾಡ್ತೀವಿ ಗೊತ್ತಾ ನೀನು. ನೈ ಗಿನೇಲೆ ಗಿನೇಲೆ ಅಷ್ಟೇ. ನೈ ಗಿನೇಲೆ ಅಂದ್ರೆ ನೈ ಗಿನ ಇರುತ್ತೆ. ಅभी गिनेले की नहीं गिनेले गिनेले लो गिनेले नहीं गिनेले वो गिना हुआ है, ಕೌಂಟಿಂಗ್ ಆಗಿದೆ. ಇವರು ನಿಜವಾಗ್ಲೂ ಹೇಳ್ತಾರಲ್ಲ ಯಾವ್ದಾದ್ರು ಶಾಸ್ತ್ರ ಹೇಳ್ತಾರೆ 3 ನೋಟ್ ಅವೆ ಅದರೊಳಗೆ 103 ಅಂದ್ರೆ ಎಷ್ಟು ಸಾವಿರ ಐತೆ? ಅಲ್ಲಿ 51,000 ಐತೆ. ಇನ್ನೇನ್ ಬೇಕು ಇವಳಿಗೆ 50 ಲಕ್ಷ ನಮ್ಮ ಅಕ್ಕ ಪಾರ್ಟಿ ಕೊಡ್ತಾರೆ ಇವತ್ತು. ಅವಳು ಹೇಳಲ್ಲ ಆಚೆ ಊಟ ಇವತ್ತು ನಮ್ದೆ ಅಂತ. ಯಾರು ಊಟ ಮಾಡು ಅಡ್ಗೆ ಅಂತ ಹೇಳೋಳು ಬೆಳಗ್ಗೆ ಹಂಗಾರೆ ನೀನು ಶನಿವಾರ ಕೊಡಿಸ್ತಾವಳೆ ಊಟನ. ನೀನ್ ಶನಿವಾರ ಭಾನುವಾರ ಯಾವ ದಿವಸನೇ ಆಗ್ಲಿ ಪಾಪ ನಂದು ಮತ್ತೆ ಮೋಹನ್ ಇಬ್ರು ನಾನ್ ವೆಜ್ ತಿನ್ನಲ್ಲ. ನಾವು ತಿಂತೀವಿ. ನಮ್ದು ಆಕ್ಚುಲಿ ನಮ್ದು ಮುಗ್ದ ಇವ್ರದ್ದು ಅಂದ್ರೆ ನಮ್ದು 48 days ಆದ್ಮೇಲೆ ಇವ್ರು ಶ್ರಾವಣ ಪೂಜೆ ಮುಗ್ದಂದ್ರೆ ಇವ್ರು 48 ದಿವಸದ ಪೂಜೆ ಮುಗ್ದ ದಿವಸನೇ ಅಥವಾ ನೆಕ್ಸ್ಟ್ ದಿವಸನೇ ಹೇಳೋ ನಮ್ಗೆ 48 ದಿವಸದ ಪೂಜೆ. ಅವಾಗ್ಲೂ ಇವರು ತಿನ್ನಲ್ಲ ನಮ್ಮನ್ನ. ಇವ್ರಿಬ್ರು ಕಳಿಸ್ರೆ ಒಳಗಡೆ ಸುಮ್ಮನೆ ಇಷ್ಟೆಲ್ಲ ನೆಮ್ಮದಿಯಾಗಿ ಕೂತವ್ರೆ. ಫೈನಲಿ ಹಾಕೋಬಾರ್ದು. ಸೊ ಗೈಸ್ ಫೈನಲಿ ಇವಾಗ ನೋಟ್ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ಇದೆಲ್ಲ ಪಾಪ ನನ್ನ ಮಕ್ಕಳ ಹಣ, ಅವರ ದುಡ್ಡನ್ನ ಅವ್ರ ಕಲೆಕ್ಷನ್ ಎತ್ಕೊಂಡಿದ್ದೀನಿ. ಇದರಿಂದ ಅವ್ರಿಗೆ ಏನಾದ್ರೂ ಮಾಡಿಸ್ಬೋದಾಗಿತ್ತೇನೋ ಅಲ್ವಾ? ನಾನು ಎಷ್ಟು ಹೇಳ್ತಾರೆ ಕುಯ್ದವರು ಖುಷಿ ಆಗ್ತಾರೆ ಇವರು. ಖುಷಿ ಆಗ್ತದೆ. ಒಳ್ಳೆ ಸೇವಿಂಗ್ಸ್ ಮಾಡಿದ್ದಾರೆ ನನ್ನ ಹೆಂಡತಿ ಅಂತ. ಅವ್ರಿಗೆ ಬೇಜಾರಾಗುತ್ತೆ, ಮಕ್ಳು ದುಡ್ಡೆಲ್ಲ ತಗೊಂಡ್ಬಿಟ್ಟಾರೆ ಅವಳು. ಇದಕ್ಕೆ ಬಟ್ ಇಟ್ಸ್ ಓಕೆ. ಇದಿಷ್ಟು ಇಟ್ರೆ ಇಷ್ಟೇ ಇರ್ತಿತ್ತು. ಹೌದು. ಇವಾಗ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಸೊ 24 ಫ್ಯೂಚರ್ಗೆ ಚೆನ್ನಾಗಿದೆ. ಅಲ್ವಾ? ನಾನು ಹೇಳಿದೆ ಅದನ್ನೇ ತಗೊಂಡ್ಬಿಡು. ನನಗೆ ಆಕ್ಚುಲಿ ಬೇರೆ ಬೇರೆ ಲೆಕ್ಕ ಹಾಕ್ಬೇಕು ಅಂತ ಆಸೆ ಇತ್ತು. ಅವನದು ಎಷ್ಟು ಕಲೆಕ್ಷನ್ ಆಗಿದೆ, ಇವನ್ ಎಷ್ಟು ಕಲೆಕ್ಷನ್ ಆಗಿದೆ. ಇದೆಲ್ಲ ಗೈಸ್ ಇವ್ರು ಹುಟ್ಟಿದಾಗ ನೋಡಕ್ ಬಂದವರೆಲ್ಲ ಕೊಡ್ತಿದ್ರಲ್ಲ ದುಡ್ಡು, ಆ ದುಡ್ಡು, ಆಮೇಲೆ ಇವ್ರದ್ದು ಬರ್ತ್ಡೇ ಮತ್ತೆ ನಾಮಕರಣ ಎಲ್ಲ ಮಾಡಿದ್ವಲ್ಲ ಅವಾಗ ಮುಯಿ ಅಂತ ಕೊಟ್ಟಿದ್ದ ದುಡ್ಡು, ಅದೆಲ್ಲರೂ ಹುಂಡಿಯೊಳಗೆ ಹಾಕಿಟ್ಟಿದ್ದೆ ನಾನು. ಫ್ಯೂಚರಲ್ಲಿ ನಂದು ನಿನ್ ಪಾಪು ಆದ್ರೂ ಅಷ್ಟೇ ಆಯ್ತಾ, ಈ ತರ ಒಂದು ಹುಂಡಿ ತಗೊಂಡ್ಬಿಡು. ಹುಂಡಿ ಒಳಗೆ ಯಾರೇ ಏನೇ ಕೊಟ್ರು ಒಂದು ರೂಪಾಯಿ ಕೊಟ್ಟರು ಅದು ಹುಂಡಿಯೊಳಗೆ ಹಣ ಹಾಕಿದೆ. 500 ರೂಪಾಯಿ ಇಲ್ಲೂ ಇನ್ನೊಂದು 500 ರೂಪಾಯಿ 119 ನೋಟ್ ಇಲ್ಲವೇ 103 ನೋಟ್ ಆಗಿವೆ. ಎಷ್ಟು ಕೌಂಟ್ ಮಾಡಿ ಅಲ್ಲಿಗೆ 219 220 ಈ 100 ತಗೊಳ್ತಾರೆ ಇದು. 222 ತಗೋತಾರೆ ತಗೋತಾರೆ.
ನನ್ನ ಹತ್ರನೇ ಇದೆ ಆ ಥರ ನೋಡ್ರಿ ನಾವು ಗಾಡಿ ಹತ್ರ ತಗೋತೀವಿ ಹೌದಾ? ಲಡ್ಡು ಮಾಮಿ 2 ಅಕ್ಕಂಗೆ ಬತ್ತು 11 ಲಕ್ಕಿ ಅಲ್ಲ ಕಣ 111 ಅದೇ. 111 ಇದೆಷ್ಟು ಎಣಿಸಿ ಸೊ ಇದರಲ್ಲಿ ಒಂದು 50,000 ಮಾತ್ರ ನನ್ನ ದುಡ್ಡು, 50,000 ನಾನು ಸಪ್ರೇಟಾಗಿ ಜಮಾ ಮಾಡಿದ ದುಡ್ಡು. ಇನ್ನು ಮಿಕ್ಕಿದ್ದ 50 ಪ್ಲಸ್ ಏನೇನು ಚೇಂಜ್ ಇದೆಯೋ ಅದೆಲ್ಲ ನನ್ನ ಮಕ್ಕಳು ದುಡ್ಡು ಗೈಸ್. ನೋಡಿ 20 ಇದೆ. ಅದಲ್ಲೇ ಇದು 20 4,000 ಇದು. 4,000 ಇದು 19,900 ಇಲ್ಲ ಇಲ್ಲ. ಏನು ಮಾಡ್ಬೇಕಿಲ್ಲಿ ಎಲ್ಲಿ ಕನ್ಸರ್ಟ್ ಅಂತ ನಾನು ಹೇಳ್ತೀನಿ ಅವಾಗ. ರೆಡಿ 3 2 1 ಓಕೆ ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನನ್ನ ಹತ್ರ ಕ್ಯಾಶ್ 1,22,600 rupees ಕ್ಯಾಶ್ ಇದೆ. ಸೊ ಇದರಲ್ಲಿ ಇದು ಒಂದು 50,000 ಅಷ್ಟೇ ನಂದು, ಇನ್ನು ಮಿಕ್ಕಿದೆಲ್ಲ ನನ್ನ ಮಕ್ಕಳು ಹುಂಡಿಯಿಂದ ಬಂದಿರೋದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಇವತ್ತು ಅವ್ರ ಇದರಿಂದ ನಾನು ಬೆಳ್ಳಿ ತಗೊಳಕ್ಕಾಗ್ತಿದೆ ನಿಜವಾಗ್ಲೂ. ಆ್ಯಂಡ್ ಇವಾಗ ಕ್ಯಾಶ್ ಎಲ್ಲ ಎಣಿಸಿದ್ದಾಗಿದೆ. ಇದಾದ್ಮೇಲೆ ಒಂಚೂರು ಇಟ್ಕೊಳ್ಳಿ. ಇದು ಬಂದು ಇಲ್ಲಿ ನೋಡ್ಬೋದು ನೀವು. ಸೊ ಇದೊಂದಿಷ್ಟು ನನ್ನ ಹಳೆ ಬೆಳ್ಳಿ, ಅಂದರೆ ನಾನು ನನ್ನ ಹಳೆ ಮನೆಯಲ್ಲಿ ನೀವು ನೋಡಿರ್ಬೋದು, ದೇವ್ರ ಮನೆಯಲ್ಲಿ ಯೂಸ್ ಮಾಡ್ತಿದ್ದಂಥ ಬೆಳ್ಳಿ. ಇದೊಂದು ಚಿಕ್ಕ ಇದು ದೀಪಾಲೆ ಕಂಬ, ಕಾಮಾಕ್ಷಿ ದೀಪ, ಆಮೇಲೆ ಅರ್ಶಿನ ಕುಂಕುಮದ ಬಟ್ಲು, ಆಮೇಲೆ ಇದು ದೃಷ್ಟಿದು ದೀಪ ಬರುತ್ತಲ್ಲ ಅದು, ಮತ್ತು ನನ್ನ ಮಕ್ಕಳಿಗೂ ಹಳೆ ಗೆಜ್ಜೆಗಳು ಇವೆಲ್ಲ ಅಂದರೆ ಗಿಫ್ಟಿಗೆ ಬಂದಿದ್ವಲ್ಲ ಅವ್ರಿಗೆ. ಸೊ ಅದೆಲ್ಲ ಒಂದಿಷ್ಟಿದೆ. ಇದಂತೂ ಹಾಕೇ ಇಲ್ಲ. ಇದು ಸಿಂಬಾಗಿ ನಮ್ಮ ಅಕ್ಕ ಕೊಟ್ಟಿದ್ದು ಕಾಲ್ ಚೇನು, ಅವ್ನು ಹಾಕೊಳ್ಳೇ ಇಲ್ಲ ಇದನ್ನ. ಆ್ಯಂಡ್ ಇದು ಕೂಡ ಅಷ್ಟೇ. ಸೊ ಇದು ಕೂಡ ಅದೇ ಅವರೇನೆ ನನ್ನ ಹಿರಿ ಮಗನಿಗೆ ಅಂದರೆ ಲಕ್ಷಿತಕ್ಕೆ ಕೊಟ್ಟಿದ್ದಂಥ ಸೊಂಟದ ಪಟ್ಟಿ. ಸೊ ಇದೆಲ್ಲನೂ ಕೂಡ ಹಾಕೇ ಇಲ್ಲ. ಅದೆಲ್ಲ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಒಂದು ಹೊಸ ಬೆಳ್ಳಿನ ತೊಗೊಂಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಇದೆಲ್ಲ ಹೇಗಿದ್ರು ನಾನು ಹೊಸ ಮನೆಗೆ ಹೋದ್ಮೇಲೆ ಯೂಸ್ ಮಾಡಲ್ಲ. ಇಟ್ಟಿರೂ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಹಾಕ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಬನ್ನಿ ಗೈಸ್, ಇದನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಲಚ್ಚು ಅನ್ನಕ್ಕೆ ಇಟ್ಟಿದ್ದಾರೆ, ಅಷ್ಟರಲ್ಲಿ ಇದನ್ನ ಕ್ಲೀನ್ ಮಾಡಿಬಿಟ್ಟು ಹೊರಡದೆ ಬೆಳ್ಳಿ ತೊಗೊಂಬರೋಕ್ಕೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್ ದಟ್ ಅಂದರೆ 1 lakh ತನಕ ಕ್ಯಾಶ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು 50,000 60,000 ಇರ್ಬೋದೇನೋ ಕ್ಯಾಶು. ಅಂದರೆ ನನ್ನ ಹತ್ರ 50 ಇತ್ತು ಅಂತ ಗೊತ್ತಿತ್ತು. ಇವ್ರದ್ದೊಂದು 20,000 ಅಪ್ರಾಕ್ಸ್ ಅಂತ ಅನ್ಕೊಂಡಿದ್ದೆ. ಬಟ್ ಮಮ್ಮಿ ನೀನು ಅನ್ಕೊಂಡಿದ್ದ? ನನಗೆ ಗೊತ್ತಿಲ್ಲ ಎಷ್ಟೈತೆ ಲಚ್ಚು ನೀನು ನಂದು ನೀನು? ನಾನು ಅನ್ಕೊಂಡಿದ್ದ ನಾನು 50-60 ಬರುತ್ತೆ ಅನ್ಕೊಂಡಿದ್ದೆ. ಬಟ್ 50-60ನೇ ಅವ್ರದ್ದು, 60-70. ಬಟ್ ಓವರ್ ಆಲ್ ಸೇರಿದ್ರೆ ಒಂದು ಒಳ್ಳೆ ದುಡ್ಡು ಬಂದಿದೆ. ಹಾಗೆ ಸೇವ್ ಮಾಡ್ಬೇಕಾದ್ರೂ ಅದು ಗೊತ್ತಾಗಿರಲ್ಲ. ಹೌದು ಅದಕ್ಕೆ ಹೇಳೋದು ಹನಿ ಹನಿ ಗುಡಿದ್ರೆ ಹಳ್ಳ. ಹೌದು ಕರೆಕ್ಟ್. ಏನು ಹಾಗಾದ್ರೆ ಹನಿ ಹನಿ ಗುಡಿದ್ರೆ ಹಳ್ಳ. ನೀರು ನೀರು. ಏನಿ? ಒಂದೊಂದು ತೊಟ್ಟು ಬಿದ್ದು 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 ಒಂದು ಕೆರೆ ಆಗುತ್ತೆ ಅನ್ನೋ ಸಮುದ್ರ. ಹಿಂಗೆ ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ. ಬಳ್ಳ. ಅದೇ ರಾಗಿ ರಾಶಿ. ಹಾ. ಒಂದೊಂದು ತೆನೆನೋವು ಇದಾಗುತ್ತಾನೆ, ದೊಡ್ಡದಾಗಿ ಬಳ್ಳ ತರ ದೊಡ್ಡದಾಗಿ ರಾಶಿ ಆಗುತ್ತೆ. ಇದೊಂದು ಅಕ್ಕ ಇದು ತೊಳೆದು ಇಟ್ಕೊಳೆ ಚೆನ್ನಾಗಿದ್ದು ಇದೇನು ಹಾಕ್ಬೇಡ. ನನ್ನ ಬಾಯಿ ಇಡು. ನನ್ನ ಇದ್ರೊಳಗೆ ದೇವ್ರ ಮನೆ ಒಳಗೆ ಬಾಯಿ. ಆಯ್ತು 2 ಗಂಟೆ. ಸೊ ನೋಡ್ಬೋದು ನೀವು, ಇದಷ್ಟು ಬಂದು ನನ್ನ ಹತ್ರ ಇದ್ದಿದ್ದಂಥ ಹಳೆ ಬೆಳ್ಳಿ. ಇನ್ನೂ ನಂದು ಕಳಶ ಮತ್ತು ತಟ್ಟೆ ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಮಮ್ಮಿ ಹೇಳಿದ್ರು ಅದನ್ನೇನು ಹಾಕ್ಬೇಡ, ಅದನ್ನೇ ಯೂಸ್ ಮಾಡು ಅಂತ. ಸೊ ಅದನ್ನೇ ನಾನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡೆ. ಆ್ಯಂಡ್ ಇದೆಲ್ಲ ಸ್ವಲ್ಪ ಹಳೇದಿತ್ತಲ್ಲ, ಅಂದರೆ ತುಂಬ ಚಿಕ್ಕದಿತ್ತು. ಸೊ ಇದನ್ನ ಹೇಗಿದ್ರು ನಾನು ಹೊಸ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಒಂದು ಸೈಜ್ ದೊಡ್ಡದೇ ತೊಗೊಳ್ಳೋಣ ಅಂತ. ಅದಕ್ಕೆ ಇದನ್ನೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಇವಾಗ. ಆ್ಯಂಡ್ ಸಾಕಷ್ಟು ನನಗೆ ಬರೀ ಗಿಫ್ಟ್ ಬಂದಿರೋದೇ ಈ ಬೆಳ್ಳಿ ಐಟಮ್ಸ್. ಆ್ಯಂಡ್ ಇದೆಲ್ಲ ನನ್ನ ಮಕ್ಕಳಿಗೆ ತಗೊಂಡಿದ್ದಂಥ ಅಂದರೆ ಬಳೆಗಳು ಮತ್ತು ಕಾಲ್ಗೆಜ್ಜೆ ಅದೆಲ್ಲ ಇತ್ತಲ್ಲ, ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಬಿಕಾಸ್ ಇದೆಲ್ಲ ಇವಾಗ ವೇಸ್ಟ್, ಮತ್ತೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಮತ್ತು ಇದೆಲ್ಲನೂ ಕೆಲವೊಂದು ಗಿಫ್ಟ್ ಬಂದಿದೆ ಇದರಲ್ಲಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅವ್ರದ್ದು ಫಸ್ಟ್ ಟೈಮ್ ಅವ್ರಿಗೆ ಹಾಕಿದಂಥ ಕಾಲ್ಗೆಜ್ಜೆ ಆಗಲಿ ಬಳೆ ಆಗಲಿ ಅದನ್ನ ಇನ್ನೂ ಇಟ್ಕೊಂಡಿದ್ದೀನಿ. ಇದು ಮತ್ತೆ ಅಂದರೆ ಅವ್ರು ಸ್ವಲ್ಪ ದಪ್ಪ ಆಗ್ತಾ ಅದು ಟೈಟ್ ಆಗ್ತಿತ್ತಲ್ಲ, ಅವಾಗೆಲ್ಲ ಚೇಂಜ್ ಮಾಡ್ತಾಯಿದ್ವಿ. ಸೊ ಅದೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ, ಅದೆಲ್ಲ ಯೂಸ್ ಆಗೋಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ನನ್ನ ಕಾಮಾಕ್ಷಿ ದೀಪ ಅದರಲ್ಲಿ ಅಂದರೆ ಏನಪ್ಪ ಅಂದರೆ ಮುಖ ಅಂದರೆ ಲಕ್ಷ್ಮಿ ಮುಖ ಅಷ್ಟು ಕ್ಲಿಯರ್ ಆಗಿಲ್ಲ ಮತ್ತು ತುಂಬ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ನಾವು ಮತ್ತು ಫಸ್ಟ್ ಟೈಮ್ ಭೀಮಾಗೆ ಹೋಗಿದ್ದ ದಿವಸ ಇಲ್ಲಿ ನೋಡ್ಬೋದು ನೀವು. ಇದು ಬಂದು ಲಚ್ಚು ಹಾಕಿದಂಥ ಬೆಳ್ಳಿ, ಅಂದರೆ ಅವಳಿಗೆ ಗಿಫ್ಟ್ ಏನು ಬಂದಿತ್ತು ಅದು. ಮತ್ತು ಇದು ಬಂದು ಮಮ್ಮಿ ಹಾಕಿದಂಥ ಬೆಳ್ಳಿ. ಅವ್ರಿಗೂ ಕೂಡ ಒಂದು 190 ಗ್ರಾಮಷ್ಟು, ಲಚ್ಚುಗೂ ಕೂಡ ಒಂದು 120 ಗ್ರಾಮಷ್ಟು ಏನೋ ಬಂದಿತ್ತು. ಆ್ಯಂಡ್ ಅದಾದಮೇಲೆ ಇವಾಗ ನಾನು
ನನ್ನ ಹಳೆ ಬೆಳ್ಳಿನೆಲ್ಲ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಅದು ಟೋಟಲಾಗಿ ಎಷ್ಟು ಗ್ರಾಮ್ ಬರುತ್ತೆ ಅಂತ ನೀವೇ ನೋಡ್ಬೋದು. ಬಟ್ ನಿಜ ಹೇಳ್ತೀನಿ, ನಾನು ಮಾಡಿದ ತಪ್ಪೇನಪ್ಪ ಅಂದರೆ ನನ್ನ ಹತ್ರ ಫಸ್ಟಿಂದನೂ ಅದು ದುಡ್ಡಿತ್ತು. ಲೈಕ್ 2 years ಬ್ಯಾಕೆ ಅಷ್ಟು ದುಡ್ಡು ಇಟ್ಕೊಂಡು ನಾನು ಎಷ್ಟು ದಡ್ತನ ಮಾಡಿದ್ದೀನಿ ಅಂತಂದರೆ ಆವಾಗಲೇ ಬೆಳ್ಳಿ ರೇಟ್ ಎಷ್ಟು ಕಡಿಮೆ ಇತ್ತು. ಸೊ 2 years ಬ್ಯಾಕೆ ನಾನು ತೊಗೊಂಡಿದ್ರೆ ನನ್ನ ಹತ್ರ ಇನ್ನೂ ಜಾಸ್ತಿ ಬೆಳ್ಳಿ ನಾನು ತೊಗೋಬೋದಾಗಿತ್ತು. ಸೊ ಆ್ಯಕ್ಚುಲಿ ಹೇಳ್ತಾರಲ್ಲ, ಹಾರ್ಡ್ ಕ್ಯಾಶ್ ಅದು ವ್ಯಾಲ್ಯೂ ಇಲ್ಲ ಹಾರ್ಡ್ ಕ್ಯಾಶ್ಗೆ. ಏನೇ ಆಗಲಿ ಅದನ್ನು ನೀವೆಲ್ಲಾದರೂ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಯಾವುದಾದ್ರೂ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಥವಾ ಗೋಲ್ಡಲ್ಲಿ ಅಥವಾ ಸಿಲ್ವರಲ್ಲಿ, ಈ ಥರ ಏನರಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಇರೋದು. ಸೊ ನನಗಿವಾಗ ಅನ್ನಿಸ್ತಾ ಇದೆ, ಲೈಕ್ ನಾನು ಆವಾಗಲೇ ಇನ್ವೆಸ್ಟ್ ಮಾಡಿದರೆ ಇನ್ನೂ ಕಡಿಮೆಗೇ ನಂಗೆ ಎಷ್ಟೊಂದು ಸಿಕ್ಕಿರೋದಲ್ಲ, ನಾನು ಯಾಕೆ ಈ ಥರ ದಡ್ತನ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲವೊಬ್ಬರು ಜಾಣರು ಕೂಡ ಇದೇ ರೀತಿಯಾಗಿ ದಡ್ಡರಾಗ್ಬಿಡ್ತಾರಲ್ವ. ಬಟ್ ನೀವು ನಿಮ್ಮ ಹತ್ರ ಏನಾದರೂ ಇದೆ ಅಂದರೆ ಸ್ವಲ್ಪ ಕ್ಯಾಶ್ ಏನಾದರೂ ಇಟ್ಕೊಂಡಿದ್ರೆ ಈ ಥರ ಉಂಡಿನಲ್ಲಿ, ಅಥವಾ ಜಸ್ಟ್ ಕ್ಯಾಶ್ ಇದೆ, ಅದನ್ನ ನೀವೆಲ್ಲಾದರೂ ಇನ್ವೆಸ್ಟ್ ಮಾಡಬೇಕು, ಫ್ಯೂಚರಲ್ಲಿ ಏನಾದರೂ ತಗೋಬೇಕು ಅಂತ ಇದ್ದರೆ ಇವಾಗಲೇ ಆ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿಬಿಡಿ. ನಾನು ಏನಕ್ಕೆ ಇನ್ವೆಸ್ಟ್ ಮಾಡಿರಲಿಲ್ಲ ಅಂದರೆ, ತಡಿ ನನ್ನ ಹೊಸ ಮನೆ ಆಗಲಿ, ನನ್ನ ಹೊಸ ಮನೆಗೆ ನಾನು ಒಟ್ಟಿಗೆ ಹೊಸ ತಗೋಬೇಕು ಎಲ್ಲನೂ ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ಹಾಗೆ ಇಟ್ಕೊಂಡಿದ್ದೆ. ಬಟ್ ಅದೇ ನಾನು ಆವಾಗಲೇ ಮಾಡಿದರೆ ಇನ್ನೂ ಸ್ವಲ್ಪ ನನಗೆ ಹೆಲ್ಪ್ ಆಗಿರೋದು, ಇನ್ನೂ ಕೈಯಿಂದ ದುಡ್ಡು ಹೋಗೋದು ತಪ್ಪಿರೋದು. ಆ್ಯಂಡ್ ಆಲ್ಮೋಸ್ಟ್ 486 grams ಇತ್ತು. ಸೊ ನಾನು ಹಾಕಬೇಕಾದ್ರೆ ಇನ್ನೊಂದು ಸ್ವಲ್ಪ ತೊಗೊಂಬಂದೆ, ಮತ್ತು ಆಲ್ಮೋಸ್ಟ್ 500 grams ಅಷ್ಟು ಬೆಳ್ಳಿನ ನಾನು ಹಾಕಿಬಿಟ್ಟೆ. ಇದನ್ನೇ ತಗೋನ್ನುವೆ. ಕಾಮಾಕ್ಷಿ, ಹೌದು ಕಾಮಾಕ್ಷಿನೇ ಸಿಕ್ಕಿದೆ, ಬಟ್ ಸೈಜ್ ಚಿಕ್ಕದು ಸಿಕ್ಕಿದೆ. ತುಂಬ ಚಿಕ್ಕದಾಗುತ್ತೆ ಅಲ್ವಾ, ತುಂಬ ಚಿಕ್ಕದು. ಆರ್ಡರ್ ಕೊಟ್ಟರೆ ಸೇಮ್ ಮಾಡ್ಕೊಡ್ತೀರಾ ಸ್ವಲ್ಪ ಡೇಸಲ್ಲಿ? ಇಲ್ಲ ಅಲ್ಲಿ ಅದನ್ನು ಕಾಮಾಕ್ಷಿನೇ, ಇಲ್ಲಿ ಹಿಂದೆ ಎರಡು ಕಾಮಾಕ್ಷಿನೇ. ಇಲ್ಲಿ ಶಿಫ್ಟ್ ಆಗಿ ಆಗಲೇ ಸುಮಾರು ಟೈಮ್, ನಾವು ಬಂದೇ ಎಷ್ಟು ವರ್ಷ ಆಯ್ತು. ಚೆನ್ನಾಗಿದೆ. ಮತ್ತೆ ಏನು ಇರಂಗಿಲ್ಲ ಅಂತ ಬರುತ್ತೆ, ಆದರೆ ಅರ್ಧ kg ಇಷ್ಟೇ ಬಿಟ್ಟರೆ ಈ ಥರ ಅರ್ಧ kg ತೋರಿಸಿ. ಓಪನ್ ಮಾಡಿ ಒಂಚೂರು. ಕಾಮಾಕ್ಷಿನ ತೋರಿಸಿ ಮ್ಯಾಮ್ ಕಲೆಕ್ಷನ್. ಸಿಕ್ತು ವಾಚ್, ಸಿಕ್ತಾ ಎಲ್ಲಿ ತಂದೆ? ಸೋಫಾ ಸಂದಿಲಿ ಇತ್ತಂತೆ. ಇಲ್ಲ ಅಷ್ಟಲಕ್ಷ್ಮಿ ಜೊತೆಗೆ ಗಜಲಕ್ಷ್ಮಿ. ಸೂಪರ್ ಆಗಿದೆ. ಅದು ತೋರಿಸಿ. ಅದು ಅಲ್ಲಿ ಕಾಮಾಕ್ಷಿ ಇದೆ ನೋಡಿ, ಕಾಮಾಕ್ಷಿ ಅಮ್ಮ. ಕಾಮಾಕ್ಷಿ ಅಮ್ಮ ಮಸ್ತಾಗಿದೆ, ಚಿಕ್ಕದೈತಮ್ಮ. ಇಷ್ಟಿದ್ರು ಪರವಾಗಿಲ್ಲ. ಚೆನ್ನಾಗೈತೆ ಕಡಿಮೆ. ಅಷ್ಟಲಕ್ಷ್ಮಿ, ಅಷ್ಟಲಕ್ಷ್ಮಿ ಹೌದು. ಇದು ಚೆನ್ನಾಗಿದೆ ತುಂಬ. ನಂದು ಸೇಮ್ ಮಮ್ಮಿ ಇದು ಮೂರ್ತಿ ನೋಡು. ಹೌದು, ಸೇಮ್ ಮಮ್ಮಿ ಗೊತ್ತಲ್ಲ. ಎಷ್ಟು ಗ್ರಾಮ್ ಇದೆ ಇದು? 500. ಇದು ಇದು ಸಗದಾಗಿದೆ. ಅದ್ರ ಮೇಲೆ ಪಿಕಾಕ್ ಅಲ್ವಾ? ಇದು ಇದ್ರ ಮೇಲೆ ಪಿಕಾಕ್ ಇದ್ರೆ ಪ್ರಾಬ್ಲಿ ತಗೊಂಡ್ಬಿಡ್ತೀನಿ ನಾನು. ಏನು ಥ್ರೆಡ್ ಬಿಚ್ಚಕ್ಕಾಗಲ್ಲ ಎಲ್ಲ ಪ್ಲೇನ್ ಆಗುತ್ತೆ, ಓಪನ್ ಮಾಡ್ಬೋದಷ್ಟೇ. ಇದಾ? ಇದು 3 in 1, ಅದು 2 in 1. ಇದು 3 in 1. ಇದು 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 ಅವಾಗ ನಾವು ಬಳ್ಳಿ ತೊಗೊಂಡಿದ್ದೆಲ್ಲ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ, ಮಮ್ಮಿ ಮನೆ ಕಾಮಾಕ್ಷಿ ದೀಪ ಎಲ್ಲ. ಸೊ ಅದಕ್ಕೇ ಈ ಸತಿನೂ ಫಸ್ಟು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ನೋಡೋಣ ಅಂತ ನನಗೊಂದಿತ್ತು, ಅದಕ್ಕೆ ಬಂದು ನೋಡ್ತಾ ಇದ್ವಿ. ಬಟ್ ನಮ್ಗೆ ಯಾವುದೂ ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ. ಬಟ್ ಕಲೆಕ್ಷನ್ಸ್ ನೋಡ್ಬೋದು ನೀವು. ಹಾಗೂ ಬೆಳ್ಳಿ ತಗೋತಾ ಇರೋ ಮೇನ್ ರೀಸನ್ ಬಂದೆ ನಮ್ಮಮ್ಮ. ಬಿಕಾಸ್ ಮಮ್ಮಿ ಬಂದು ತವ್ರ ಮನೆಯಿಂದ ಒಂದು ದೀಪ ಕೊಡಿಸ್ಬೇಕು ಅಂತ ಇರುತ್ತೆ. ನಮ್ಮ ಕಡೆ ಶಾಸ್ತ್ರ ಇದೆ, ಅದು ಗೊತ್ತಿಲ್ಲ ಎಲ್ಲರೂ ಕಡೆ ಇದೆಯೋ ಇಲ್ವೋ ಅಂತ. ಬಟ್ ನಮ್ಮ ಕಡೆ ಬಂದುಬಿಟ್ಟು ಈ ಥರ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ತವ್ರ ಮನೆಯಿಂದ ಏನಾದರೂ ದೀಪ ಕೊಡಿಸ್ತಾರೆ. ಸೊ ಅದಕ್ಕೇ ನಮ್ಮಮ್ಮ ಫಸ್ಟೇ, ಅಂದರೆ ನಾವಿನ್ನೂ ಮನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿಬಿಟ್ಟಿದ್ದೆ, ನನ್ನ ಮಕ್ಕಳು ಏನಾದರೂ ಮನೆ ಕಟ್ಸಿದ್ರೆ ನಾನು ನನ್ನ ಕಡೆಯಿಂದ ದೀಪ, ಕಾಮಾಕ್ಷಿ ದೀಪ ಕೊಡಿಸ್ಬೇಕು ಅಂತ ನಮ್ಮಮ್ಮಗೆ ತುಂಬಾ ಆಸೆ ಇತ್ತು. ಕಾಮಾಕ್ಷಿ ದೀಪ ಇಲ್ಲಾಂದರೆ ದೀಪಾಲೆ ಕಂಬ, ಆ್ಯಕ್ಚುಲಿ ಜಾಸ್ತಿ ಆಸೆ ಇದ್ದಿದ್ದು, ಒಂದು ದೊಡ್ಡದು ದೀಪಾಲೆ ಕಂಬ ಕೊಡಿಸ್ಬಿಡ್ಬೇಕು ಅಂತ. ಬಟ್ ಆವಾಗ ರೇಟ್ ಕಡಿಮೆ ಇತ್ತು, ಆಸೆ ಇತ್ತು. ಇವಾಗ ರೇಟ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಬೇಡ ನಿನ್ನ ಕಾಮಾಕ್ಷಿ ದೀಪ ಎಲ್ಲ, ನೀನು ಅಷ್ಟು ತಲೆ ಕೆಡಿಸ್ಕೋಬೇಡ ಮಮ್ಮಿ, ಪರವಾಗಿಲ್ಲ ನಾವು ಚಿಕ್ಕದೇ ತೊಗೊತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮಮ್ಮ ಇಲ್ಲ ಅಟ್ಲೀಸ್ಟ್ ನಾನು ಕಾಮಾಕ್ಷಿ ದೀಪ ಅದರ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಕಾಮಾಕ್ಷಿ ದೀಪ ಕೊಡಿಸಿದ್ರು.
ಅಂದರೆ ಅದ್ರ ಮೇನ್ ರೀಸನ್ ಬಂದ್ಬಿಟ್ಟು ತವ್ರ ಮನೆ ದೀಪ ನಮ್ಮ ಮನೇಲಿ ಉರಿಬೇಕು ಅನ್ನೋ ಒಂದು ಕಾರಣದಿಂದ. ಸೊ ನಮ್ಮಮ್ಮ ಕಾಮಾಕ್ಷಿ ದೀಪ ಕೊಡಿಸಿದ್ರು, ಲಚ್ಚುಗೂ ಕೂಡ ಕಾಮಾಕ್ಷಿ ದೀಪ ಕೊಡಿಸಿದ್ರು. ಅದು ಅವಳ ಬ್ಲಾಗಲ್ಲಿ ನೋಡಿರ್ತೀರ ನೀವು. ಆ್ಯಂಡ್ ನನಗೆ ಏನಪ್ಪ ಅಂದರೆ ದೀಪಾವಳಿ ಕಂಬ ಒಂಚೂರು ದೊಡ್ಡ ಸೈಜಲ್ಲಿ ತಗೋಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಸರಿ ನೀನು ಕಾಮಾಕ್ಷಿ ದೀಪ ಕೊಡಿಸು, ನಾನು ದೀಪಾವಳಿ ಕಂಬ ಒಂಚೂರು ದೊಡ್ಡ ಸೈಜಲ್ಲಿ ತೊಗೊತೀನಿ ಅಂತ ಹೇಳಿದೆ ಮಮ್ಮಿಗೆ. ಅದಕ್ಕೆ ಹುಡುಕ್ತಾ ಇದ್ದೀನಿ. ಅಟ್ಲೀಸ್ಟ್ ದೀಪಾವಳಿ ಕಂಬ ಅಂದರೆ ತುಂಬ ಜಾಸ್ತಿ ಗ್ರಾಮ್ಸ್ ಆದರೂ ಇವಾಗ ಇರೋ ಬೆಳ್ಳಿ ರೇಟ್ಗೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಫೈನಲಿ 1 2 3 4 ಇದು 4 ಬೇರೆ ಬೇರೆ ವೇಟ್ ಇದೆ. 4 ತಗೋ ಕೊಡಿಸ್ಬಿಡು. ಯಾವ ಚೆನ್ನಾಗಿದೆ ಇದು ಅದು 880 ಬರುತ್ತೆ. ಇದು ಮ್ಯಾಮ್ ಇದು ನಂಗೆ ಇಷ್ಟ ಆಯ್ತು. ನನಗೂ ಇಲ್ಲ 770. 770. ಯಾವ್ದು ಹೇಳಿ? ಇದಾ? ಇದು 800 ಬರುತ್ತೆ. ಯಾಕೆ ಗೊತ್ತಾ ನಾನು ಹೇಳ್ತಿದ್ದಪ್ಪ, ಅದು 800 ಗ್ರಾಮ್ಸ್ ಇದೆ. ಇದು ತುಂಬಾ ಸಣ್ಣ ಇದೆ, ತುಂಬಾ ಹೈಟ್ ಇದೆ. ಇದು ನನಗೆ ಓಕೆ ಅನಿಸ್ತು. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅದು ಚೆನ್ನಾಗಿದೆ, ಬಟ್ ಇದು 800 ಗ್ರಾಮ್ಸ್ ಇದೆ. ಇದೊಂದು 770 330 ಗ್ರಾಮ್ಸ್. ಒಂದು 800 ಗ್ರಾಮ್ಸ್ ಅಲ್ಲ, ಎರಡು ಸೇರಿ ಎರಡು ಸೇರಿನೇ ಕಣಮಿ 880. 808 808. 800 ಅಷ್ಟೇ. 38 ಗ್ರಾಮ್ಸ್ ಜಾಸ್ತಿ. ಹೈಟ್ ಆಗಿರುತ್ತೆ ನೋಡಿ. ಇದು ಆಳ ಎಲ್ಲ ಚೆನ್ನಾಗಿದೆ. ಇದನ್ನು ಆಳ ಇದೆ ಮ್ಯಾಮ್. ಇದೆಲ್ಲ ನಿಮ್ಗೆ ಬೇಸ್ ಎಲ್ಲ ಗಟ್ಟಿ ಇದೆ. ಇದನ್ನೇ ತಗೋ. ಅಂದ್ರೆ ಸ್ವಲ್ಪ ಇದು ವೆಯ್ಟ್ಲೆಸ್, ಇದು ವೆಯ್ಟ್ ಐತೆ. ವೆಯ್ಟ್ ಇದೆ, ಆ ತಕ್ಕದ ವೆಯ್ಟಿಗೆ ಬರ್ತದೆ. ಇದೆಲ್ಲ ನಿಮ್ಗೆ ಜಾಸ್ತಿ ಗಿಫ್ಟಿಂಗ್ ಪರ್ಪಸ್ ಆ ಥರ ಹೋಗುತ್ತೆ. ಮನೆಗೆ ಬಂದ್ರೆ ಸಾಲಿಡ್ ಆದರೆ ಇದೆ ಬರುತ್ತೆ. ಬಿದ್ದೋಯ್ತಲ್ಲ, ಇದು ವೆಯ್ಟ್ಲೆಸ್ ಇರೋದ್ರಿಂದ ಬಿದ್ದೋಗ್ಬಿಡ್ತಾಗತ್ತೆ. ಹೌದು, ಅದು ತಗೋ, ಆ ಥರ ಮಾಡಬೇಡ ನೀನು. ಅದೇನಾಗುತ್ತೆ ಇದು ವೆಯ್ಟ್ ಬರುತ್ತೆ ನಿಮಗೆ. ನೋಡಿ ಇದೆಲ್ಲ ಸಾಲಿಡ್ ಆಗಿರುತ್ತೆ. ಎಡ್ಜಸ್ ನೋಡಿ ಇದೆಲ್ಲ ನಿಮ್ಗೆ. ಇದು ನೋಡಿ ನೀವು ಸ್ವಲ್ಪ 3-4 ಸಲ ಜೋರಾಗಿ ವಾಶ್ ಮಾಡಿದ್ರೆ ಬೆಂಡ್ ಆಗುತ್ತೆ. ಇದು ನಿಮ್ಗೆ ಸಾಲಿಡ್ ಬರುತ್ತೆ. मेरे को यही अच्छा लगा पर्सनली. स्टार्टिंग ही बोली देख के अच्छा है. ಇನ್ನೇನು ಕಲೆಕ್ಷನ್ಸ್ ಇದೆ ಮ್ಯಾಮ್? ಇದು ಪಿಕಾಕ್ಗೆನೆ ಇದು ಎಷ್ಟು ಗ್ರಾಮ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಕಲೆಕ್ಷನ್ಸ್. ಓಕೆ ಗೈಸ್, ಫೈನಲಿ ನಾವು ಹೊರಟ್ವಿ. ಹೋಗ್ತಾ ಇದೀವಿ. ಇಲ್ಲ ಗೈಸ್, ಇನ್ನೂ ತಗೊಂಡಿಲ್ಲ. ನಾವು ಬಸವನಗುಡಿಗೆ ಬಂದ್ವಿ, ಸಾಯಿಗಳಿಗೆ. ಅಲ್ಲಿ ಏನಪ್ಪಾ ಅಂದ್ರೆ ಸಿಲ್ವರ್ ಓಕೆ ಇತ್ತು, ಬಟ್ ಎಲ್ಲ ಜಾಸ್ತಿ ಗ್ರಾಮ್ಸ್ ಇತ್ತು. ಅಂಡ್ ಇನ್ನೊಂದು ಮೇನ್ ನನ್ಗೆ ಏನ್ ಅನ್ಸ್ತು ಅಂದ್ರೆ 39% ಮೇಕಿಂಗ್ ಚಾರ್ಜಸ್, ಅಂದ್ರೆ 1,39,000 ಕೊಡ್ಬೇಕು ಅಂದ್ರೆ ಅದು ವೇ ಟು ಮಚ್. ಮೊನ್ನೆ ಲಚ್ಚು ತಗೊಂಡಿದ್ದೆ, ಅವರು 20% ಅಷ್ಟೇ ಮೇಕಿಂಗ್ ಚಾರ್ಜಸ್. ಅದ್ರಲ್ಲೂ ಕೂಡ ತುಂಬಾನೇ ಡಿಸ್ಕೌಂಟ್ ಕೊಟ್ಟರು, ತುಂಬಾನೇ ಕಡಿಮೆ ಮಾಡಿದ್ರು. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಇವಾಗ ಡೈರೆಕ್ಟ್ ಆಗಿ ಜಯನಗರ್ ಅಲ್ಲಿರುವಂತ ಭೀಮಾಗ್ ಹೋಗ್ತಾ ಇದೀವಿ. ಅಲ್ಲಿದ್ನು ಕಲೆಕ್ಷನ್ಸ್ ನೋಡೋಣ. ಬೈ ಚಾನ್ಸ್ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆದ್ರೆ ನಿನ್ನೆ ಜಯನಗರ್ ಭೀಮಲ್ಲಿ ಹೋಗಿಸಿದೆ. ಬಿಕಾಸ್ ಅವ್ರು ಹೇಳಿದ್ರು ನಮ್ದು ಎಲ್ಲಾ ಬ್ರಾಂಚಸ್ ಅಲ್ಲೂ ಕಲೆಕ್ಷನ್ಸ್ ಇರುತ್ತೆ ಮೇಡಮ್ ಅಂತ ಹೇಳಿದ್ದಾರೆ. ಸೊ ಅಲ್ಲೂ ಹೋಗಿಸಿದ್ದೆ. ಅದು ಇವಾಗ ಅಕ್ಕ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ, ಅಲ್ಲಿ ಕಲೆಕ್ಷನ್ಸ್ ಇದ್ರೆ ಅಲ್ಲಿ, ಇಲ್ಲ ಅಂದ್ರೆ ನಾನು ಕಲೆಕ್ಷನ್ಸ್ ಬರೋ ತನಕ ವೇಟ್ ಮಾಡ್ತೀನಿ. ಇನ್ನು 1 ತಿಂಗಳಿದೆ. ಎಕ್ಸಾಕ್ಟ್ ಆಗಿ ಇವತ್ತಿಗೆ 1 ತಿಂಗಳಿಗೆ ನಮ್ಮ ಮನೆ ಗೃಹ ಪ್ರವೇಶ ಆಗುತ್ತಲ್ವಾ. ಸೊ ಅವ್ರಿಗೆ ಅಟ್ಲೀಸ್ಟ್ ಆರ್ಡರ್ ಆದ್ರೂ ಕೊಡ್ಬೋದಲ್ವಾ ನಾನು ಏನಾದ್ರೂ. ನನ್ನ ಪ್ರಕಾರ ಜಾಯಿಂಟ್ ಏನ್ ಗೊತ್ತಾ, ಸಿಕ್ಕಿದ ಚಾನ್ಸ್ ಬೇಗ ಹಿಂಗೆ ಅಡಾಪ್ಟ್ ಮಾಡ್ಕೋಬೇಕು. ನಾನು ಮಾಡ್ಕೊಂಡಲ್ಲ ನಿನ್ನೆ ಹಂಗೆ. ನಿಮ್ಗೆ ಕಲೆಕ್ಷನ್ಸ್ ಅದೇ ತರ ಸಿಕ್ತು. ಹೌದು, ಇವಾಗ ತೀರಾ ಮಟ್ಟ ಕಲೆಕ್ಷನ್ಸ್ ಸಿಕ್ತು. ಆಮೇಲೆ ಸೆಕೆಂಡ್ ಗೊತ್ತಾ, ನನ್ನ ಹಸ್ಬೆಂಡ್ ಮೂಡು ಚೆನ್ನಾಗಿತ್ತು. ನಾನು ಅನ್ಕೊಂಡೆ ಇದೆಲ್ಲ ಏನಂದ್ರೆ ಅದನ್ನ ಪಂಚಪತ್ರ ಎಲ್ಲ ಇದೆಯಲ್ಲ, ಅವೆಲ್ಲ ನಾನು ವರುಣ್ ಜ್ಯುವೆಲ್ಲರ್ಸ್ ಹೋಗ್ಬಿಟ್ಟು ತಗೋತೀನಿ ಅಂತ. ಬಟ್ ಏನ್ ಗೊತ್ತಾ, ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಅರುಣ್ ಮೂಡು ಸ್ವಿಂಗ್ ಆಗ್ಬಿಡುತ್ತೆ. ಅದಕ್ಕೆ ಬೇಡ, ಸ್ವಿಂಗಿಂಗ್ ಬೇಡ ಅಂತ ಎಲ್ಲಿ ಸಿಗುತ್ತೆ, ಹೆಂಗ್ ಡಿಸೈನ್ ಗಂಡಂದ ಎಲ್ಲಿ ಓಕೆ ತಗೋ ಅಂತ ಹೇಳಿದ ತಕ್ಷಣ ತಗೊಂಡ್ಬಿಡ್ಬೇಕು ಅಷ್ಟೇ. ಸೊ ಎಸ್, ಇವಾಗ ನಾವು ಜಯನಗರ್ ಭೀಮಾಗ್ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ. ಅಲ್ಲಿ ಹೋಗಿ ನಾನೇನ್ ಮಾಡ್ತೀನಿ ಗೊತ್ತಾ ಲಚ್ಚು, ಅಲ್ಲೂ ಇಷ್ಟ ಆದ್ರೆ ಅವ್ರು ಏನಾದ್ರು ಓಕೆ ತುಂಬಾ ಕೋಆಪರೇಟಿವ್ ಆಗಿದ್ರೆ ಅಲ್ಲಿ ತಗೊಂತೀನಿ. ಇಲ್ಲಾಂದ್ರೆ ಅಲ್ಲಿ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅದೇ ಫೋಟೋನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಕೋರ್ಮಂಗ್ಲ ಭೀಮಾದವ್ರಿಗೆ ತೋರಿಸ್ಬಿಟ್ಟು, ಇವತ್ತು ರಾತ್ರಿ ಬೇಕಾದ್ರೆ ನಾನು ಹೋಗ್ತೀನಿ, ಹೋಗ್ಬಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ನನ್ಗೆ ಇಲ್ಲೇ ತರಿಸ್ಕೊಟ್ಬಿಡಿ. ಅಲ್ಲಿ ತುಂಬಾ ಕೋಆಪರೇಟಿವ್ ಆಗಿಲ್ಲ, ಡಿಸ್ಕೌಂಟ್ ಇಲ್ಲ ಮೇಡಮ್, ಹಂಗಿಲ್ಲ ಹಿಂಗಿಲ್ಲ ಅಂತ ಅಂದ್ರೆ ಐ ಥಿಂಕ್ ರೂಲ್ಸ್ ಎಲ್ಲ ಒಂದೇ ಇರುತ್ತೆ ಎಲ್ಲ ಕಡೆನೂ. ನೋಡೋಣ, ಚೆಕ್ ಮಾಡೋಣ. ಅಂದ್ರೆ ಅದು ಮ್ಯಾನೇಜರ್ ಮೇಲೂ ಡಿಪೆಂಡ್ ಆಗುತ್ತೆ. ಮ್ಯಾನೇಜರ್ ಮೂಡಿ ಯಾವ ರೀತಿ ಇದೆ. ಮತ್ತೆ ನಿನ್ನೆ ಅಂದ್ರೆ ಕೋರ್ಮಂಗ್ಲದಲ್ಲಿ ತಗೊಂಡಿದ್ದವರು ಅಂದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಎಲ್ಲ ಇದು ಮಾಡ್ಕೊಟ್ರು. ಮತ್ತೆ ಲಚ್ಚುಗೆ ಒಂದು ಗ್ರಾಮ್ ಗೋಲ್ಡ್ ಕಾಯಿನ್ ಬೇರೆ ಕೊಟ್ಟಿದ್ದಾರೆ. ಅದು ಎಕ್ಸಾಕ್ಟ್ ಆಗಿ 1 ಗ್ರಾಮು ಇಲ್ಲ ಕಡೆ, ಚೂರು ಮಿಲಿ ಕಡಿಮೆ ಇದೆ. 1 ಗ್ರಾಮ್ ಲೆಕ್ಕಾಗಿ ಬರಲಿ ಸಿಗ್ತಲ್ಲ ಗೋಲ್ಡ್ ಕಾಯಿನ್. ಆ ಗೋಲ್ಡ್ ಕಾಯಿನ್ ನೀನು ನೋಡ್ಲಿಲ್ಲ, ಎಲ್ಲಿ ತೋರಿಸಿಲ್ಲ ನೀನು? ತೋರಿಸಿಲ್ಲ, ನೀನು ಹುಷಾರಾಗಿ ಇಟ್ಕೋ. ಅದು ಮಮ್ಮಿ ಬಿಲ್ ಸಮೇತ ಇಟ್ಬಿಟ್ಟೈತಂತೆ. ಅಷ್ಟಿಷ್ಟೇ ಬಟನ್ಸ್ ತರ ಇದೆ ಅದು. 7 ಕೊಟ್ಟವ್ರೆ, 7 ಕೊಟ್ಟಿರ್ಬೇಕು ಅಂತ. ಹೌದಾ?
1000ಗೆ ಇಷ್ಟು ಫ್ರೀ ಸಿಗುತ್ತೆ. इरकोली आ कड़े ना कहीं ना बनते अच्छा इनका देखो दिखता ना उधर तेरा ये थोड़ा डीप पे करके इसको ठीक करके रहने आइसक्रीम में तब से हाथ ऐसे ಓಕೆ ಗೈಸ್ ಬನ್ನಿ ಇವಾಗ ಹೋಗೋಣ. ನಮ್ಮ ಹೊಸ ಮದ್ವೆ ಗಂಡನ ಕರ್ಕೊಂಡು ಸುತ್ತಾ ಇದೀವಿ ನಾವು. ಅವ್ರ ಏನ್ ಅನ್ಕೊಂಡ್ರೆ ಏನೋ ಏನ್ ಇವ್ರ ಅಕ್ಕ ತಂಗಿರ್ ಮಾಡಕ್ ಕೆಲಸ ಸುತ್ತ ದೊಡ್ಡಲ್ಲ, ಏನಾದ್ರು ತಕೊಳ್ಳೋದು ದೊಡ್ಡದು. ಸೊ ನೀನ್ ಬೆಳ್ಳಿ ತಗೋತಿದ್ಯಾ ಅಂದ್ರೆ ಅದೇ ಸೇಮ್ ಬೆಳ್ಳಿ ನಮಗೂ ಕೊಡ್ಬೇಕು. ಓಕೆ ನೀವ್ ನನಗ್ ಅದೇನ್ ಗೊತ್ತಾ, ಎನರ್ಜಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇವಾಗ ನೀವು ನಾನ್ ಮಧ್ಯದಲ್ಲಿ ಕೂತಿದ್ದೀನಲ್ಲ, ಸೊ ನನ್ನ ಹತ್ರ ನಂದು ಪಾಸಿಟಿವ್ ಎನರ್ಜಿ ನಿಮ್ಮಿಬ್ರು ಹತ್ರ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೀವಿಬ್ರು ತಗೋತೀರಾ. ಎಲ್ಲ ತಗೊಂಡ್ಮೇಲೆ ಆ ಟ್ರಾನ್ಸ್ಫರ್ ಎನರ್ಜಿ ಅಕೌಂಟ್ ಬ್ಯಾಲೆನ್ಸ್ ದುಡ್ಡಿರುತ್ತೆ ಸರಿನಾ, ದುಡ್ಡಿರುತ್ತೆ ಎಲ್ಲ ಇರುತ್ತೆ. ಬಟ್ ಅವ್ರಿಗೆ ಅದನ್ನ ಎಲ್ಲಿ ಕರೆಕ್ಟ್ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ದುಡ್ಡು ಎಲ್ಲ ಯಾರನ್ನ ಸಂಪಾದನೆ ಮಾಡ್ಬೋದು, ಬಟ್ ಲಾಜಿಕಲಿ ಅದನ್ನ ಎಲ್ಲಿ ಹಾಕ್ಬೇಕು, ಏನ್ ತಗೋಬೇಕು ಅಂತ ಎನರ್ಜಿ ಹಿಂಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಅವಾಗಲೇ ಗೊತ್ತಾಗುತ್ತೆ. ಏನೋ ಹೇಳ್ತಾಳೆ, ಸರಿ ಹೋಗ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಭೀಮಾಗ್ ಹೋಗೋಣ. ಜಯನಗರ ಬ್ಯಾಂಕಿಗೆ ಅದಕ್ಕೆ ದೇವ್ರಿಗೆ ನನ್ನ ಚಿಕ್ಕ ತಂಗಿ ಮಾಡಿರೋದು. ಯಾಕೆ ನನಗೆ ಇದೆಲ್ಲ ಗೊತ್ತಾಗಲ್ಲ. ಬರೀ ಕೈಯಲ್ಲಿ ಬಂದು ಅದೇ ಹೊಸದು ಅದು ಹಳೇದು ಸಿಲ್ವರು ತಂದಿದ್ದೀನಿ, ದುಡ್ಡು ತಂದಿದ್ದೀನಿ. ಲಚ್ಚುಗಿಲ್ಲಿ ತುಂಬಾ ಹೋಪ್ಸ್ ಇದೆ ಅಂತೆ ಗೈಸ್. ಎಸ್ ಗೈಸ್ ಐ ನೋ ಇಲ್ಲಿ ನಾವು ತಗೊಳ್ಳೋದು ಅಂತ. ನೋಡೋಣ ಮಮ್ಮಿ ನಿನ್ಗೆ ನಾನು ತಗೋಬಹುದು ಅಂತಿಲ್ಲ, ಇಲ್ಲೇನೆ ತಗೊಳ್ಳೋದು ಅಂತಿರೋದು. ಬಾರ ಎತ್ಕೊಳ್ತೀನಿ ಇಲ್ಲ ಅಲ್ಲ ಮುನ್ಕೊಂಡ್ ಬಾ ಏಸ್ ಬಾರ ಕಿವಿಯೆಲ್ಲ ರೆಡ್ ಆಗುತ್ತೆ. ರೆಡ್ ಆಗಿದೆ, ಕಿವಿ ಗಲೀಜು ಆಗಿದೆ. ನಿಮ್ಗೇನ್ ಅನ್ಸುತ್ತೆ, ನಾವಿಲ್ಲಿ ತಗೊಂತೀವಾ ತಗೊಳಲ್ವಾ? ತಗೊಳ್ತೀನಿ ತಗೊಳ್ತೀರಾ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಈ ಭೀಮೆ ಅಲ್ಲ ಅಂದ್ರೂ ಮತ್ತೆ ಇರೋದಿಲ್ಲ. ಡೀಪ್ ಇನ್ಸೈಡ್ ಯಾವ್ದು ಚೆನ್ನಾಗಿದೆ, ಯಾವ್ದು ಇಷ್ಟ ಆಯ್ತು ಲಚ್ಚುಗೆ ಮತ್ತೆ ನಂದುಗೆ? ಅಲ್ಲ ಅದು ಬೇಡ, ನಂಗೆ ಇದು ಇಷ್ಟ ಆಯ್ತು. ನಂದು ನಿಮ್ಗೆ? ನನ್ಗೆ ಏನಪ್ಪ ಅಂದ್ರೆ ಇದು ಹಿಂಗ್ ಉಳ್ಕೊಳಲ್ವಾ, ಉಳ್ಳಲ್ಲ. ಆಕ್ಚುಲಿ ಇದು ಇಷ್ಟ ಆಗುತ್ತೆ, ನನಗೂ ಇದು ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಇದೆ, ಪಿಕಾಕ್ ಇದೆ. ಇದು ಚೆನ್ನಾಗಿದೆ ಫ್ರೇಮ್. ಬಟ್ ನಂಗೆ ಆ ಲಕ್ಷ್ಮಿ ಮೂಗುತಿ ಹಾಕಿಲ್ಲ. ಇದ್ರಲ್ಲಿ ಹಾಕಿಲ್ಲ, ಹಾಕಿದ್ದಾರೆ ನೀಟಾಗಿ ಕಾಣಿಸ್ತದೆ, ಹಾಕಿಲ್ಲ ಅಂತ. ಇದನ್ನೇ ತಗೊಳ್ಳಿ ಅಕ್ಕ, ಹೈಟ್ ಇದೆಯಲ್ಲ. ಅದು ಆಳ ಇದೆ, ಇದು ಎರಡು ಚೆನ್ನಾಗಿದೆ. ಮತ್ತೆ ಇನ್ನು ಜಾಸ್ತಿ ಎಣ್ಣೆ ಒಯ್ಬೇಕಿದೆ. ಇದು ಎರಡು ಚೆನ್ನಾಗಿದೆ. ಲಕ್ಷ್ಮಿ ಮುಖ ನೋಡಿ ಎಷ್ಟು ಚೆನ್ನಾಗಿ ನೆಕ್ಸ್ಟ್ ಸ್ಮೈಲ್ ಮಾಡ್ತಾರೆ ಲಕ್ಷ್ಮಿ. ನಾವು ನಿನ್ನೆ ಆಲ್ಮೋಸ್ಟ್ ಒಂದು 2 kg ಅಷ್ಟು ತೋರ್ಬಂದ ಭೀಮಾ ಅಲ್ಲಿ ಕಲೆಕ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿ ಪರ್ಚೇಸ್ ಮಾಡಿ. ಈ ಲಕ್ಷ್ಮಿ ಫೇಸ್ಗಿಂತ ಡಿಸ್ಕೌಂಟ್ ಕೊಟ್ಟು ಮತ್ತೆ ಸಿಲ್ವರ್ ನಿನ್ನೆ ಫೇಸ್ ನೋಡಿ ಮೋಹನ್, ಈ ಲಕ್ಷ್ಮಿ ಫೇಸ್ಗಿಂತ ಈ ಲಕ್ಷ್ಮಿ ಫೇಸ್ ತುಂಬಾ ಚೆನ್ನಾಗಿದೆ. ಇಲ್ಲೇನು ಇತ್ತು ನೋಡಿ ಇದರಲ್ಲಿ ನೋಡಿ ಲಕ್ಷ್ಮಿ ಫೇಸ್ ದೊಡ್ಡದಾಗಿದೆಯಲ್ಲ, ಡೀಟೇಲಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಒನ್ ಗೋಲ್ಡ್ ಕಾಯಿನ್ ಬರ್ತದೆ. ಹೌದು, ಇದು ಫೇಸ್ ಚೆನ್ನಾಗಿದೆ. ಆಕ್ಚುಲಿ ಇದು ಸ್ವಲ್ಪ ಸ್ಲಿಮ್ ಆಗಿದೆ ಲಕ್ಷ್ಮಿ. ಇದೇಂತ ಗೊತ್ತಾ, ಇದು ಫೇಸ್ ಚಿಕ್ಕದಿದೆ, ಬಾಡಿ ಇದು ದೊಡ್ಡದಾಗಿದೆ. ಸೊ ಡೀಟೇಲಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಏನು ಕೊಡ್ಬೋದು? ಸಿಲ್ವರ್ ಅಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಗ್ರಾಮ್ಸ್ ಅಲ್ವಾ, ದೊಡ್ಡದಾಗಿದೆ. ರೇಟ್ ಕಡಿಮೆ ಇಡ್ಬೋದು. ಮತ್ತೆ ಒಂದು ಮೇಕಿಂಗ್ ಚಾರ್ಜ್ ವ್ಯಾಲ್ಯೂ ಮೇಲೆ ಸ್ವಲ್ಪ ಸ್ಲ್ಯಾಬ್ ವೈಸ್ ಕಡಿಮೆ ಇರ್ತಾರೆ. ಬಟ್ ಇದು ಚೆನ್ನಾಗಿದೆ ಪಾಟು. ನಾನು ಅದೇ ಹೇಳಿದೆ, ಕೆಲವರು ಇಷ್ಟ ಆಯ್ತು. $750 ಬೇಡ ಬೇಡ, ಇಷ್ಟೊಂಥರ ಬೇಡ. ಎಷ್ಟಂತ ನೋಡ್ತಾ ಇದ್ದೀರಾ? ಒಂದು 300 to 350 400 ಒಳಗೆ. 457 ಅದು ಜಾಸ್ತಿ ಬರ್ತದೆ. ಇದು ಕಾಮಾಕ್ಷಿ ಇದೆಯಾ?
ಇರೋದು. ಕಾಮಾಕ್ಷಿ ಅಮ್ಮ ಚೆನ್ನಾಗಿದೆ. ಇದು ವಿತ್ ಬೀಡ್ಸ್ ವರ್ಕ್, ಸ್ಟೋನ್ ವರ್ಕ್ ಅಲ್ಲಿ ಬರ್ತದೆ. ಗಣೇಶ ದೀಪ. ಸೊ ಗೈಸ್ ಒಂದು ಇಷ್ಟಿದೆ. ನನಗೆ ಪರ್ಸ್ನಲಿ ಇದು ಇಷ್ಟ ಆಯಿತು. ನನಗೆ ಇದು ಪರ್ಸ್ನಲಿ ಯಾಕೆ ಇಷ್ಟ ಆಯಿತು ಅಂದರೆ ಲಕ್ಷ್ಮಿ ಮೂಗುತಿ ಹಾಕಿದ್ದಾಳೆ. ಇದಕ್ಕೂ ಲಕ್ಷ್ಮಿ ಮೂಗುತಿ ಇಲ್ಲ ಕಣೆ ಮಚ್ಚು, ಒಂದೊಂದ್ರಲ್ಲಿ ಹಾಕಿಲ್ಲ, ಇದಕ್ಕೆ ಹಾಕಿಲ್ಲ. ಇದು ಗಣೇಶ, ಇದಕ್ಕೂ ಹಾಕಿಲ್ಲ. ಇದು ವೆಂಕಟೇಶ್ವರ. ಚೆನ್ನಾಗಿದೆ. ನನ್ನ ಫೇವ್ರೆಟ್ ಡಿಸೈನ್. ಯಾಕೆ ನನಗೆ ಪರ್ಸನಲಿ ಈ ಪ್ಯಾಟರ್ನ್ ತುಂಬ ಇಷ್ಟ. ಅದೇಂತಕ್ಕಿಂತ ಗೊತ್ತಿಲ್ಲ, ಬಟ್ ನೋಡೋಕೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಏನು. ಈ ಸೈಜಲ್ಲಿ ಆದಷ್ಟು ಎಲ್ಲ ಪ್ಯಾಟರ್ನ್ಸು ತೋರಿಸಿ. ಈ ಸೈಜಲ್ಲಿ ಎಲ್ಲ ಪ್ಯಾಟರ್ನ್ಸು ತೋರಿಸಿ. ಪರವಾಗಿಲ್ಲ ಬಿಡಮ್ಮ, ಏನಾಗಲ್ಲ. ಇಲ್ಲ ಒಂದೇ ಸೈಜು, ಇಲ್ಲಾಂದ್ರೆ ಅಲ್ಲಿ ನೋಡಬೇಕಾಗುತ್ತೆ. ನಂಗೆ ಲಕ್ಷ್ಮಿ ಮೂತಿನ ಸ್ವಲ್ಪ ನಗು ಮುಖ ಲಕ್ಷ್ಮಿ ತಗೋಬೇಕಿತ್ತು. ನಗ್ತೈತೆ ಲಕ್ಷ್ಮಿ, ಇಲ್ಲಿದೆ ನೋಡಿ. ಬಟ್ ಇನ್ನೂ ಚೆನ್ನಾಗಿ ನಗ್ಬೇಕಿತ್ತು ನೋಡಕ್ಕ. ಇದು ಮತ್ತೆ ಲಕ್ಷ್ಮಿ ಮತ್ತೆ ಗಣೇಶ ಮ್ಯಾಚ್ ಆಗುತ್ತೆ. ಹಾ ಬೀಳೋದಿಲ್ಲ, ಆ ಥರದ್ದು ಬೇಕು. ಬೀಳ್ತೈತೆ ನೋಡಿ ಇಲ್ಲಿ. ಅಮ್ಮಿ ದುಡ್ಡು ಬೀಳ್ತೈತಲ್ಲ ಅಮ್ಮಿ. ಅದ್ರಲ್ಲಿ ಫೇಸ್ ಎದ್ದು ಕಾಣಿಸಿಲ್ಲ. ಫೇಸ್ ಎದ್ದು ಕಾಣಿಸಲ್ಲ. ಇನ್ನೂ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸಲ್ಲ. ಇಲ್ಲಿ ಬೀಳ್ತೈತಲ್ಲ, ಇನ್ನು ಇದಕ್ಕೆ ಆ ರೀತಿ ಬೀಳ್ತಾ ಇಲ್ಲ. ಓಕೆ ಗೈಸ್, ನಮ್ಮ ಅಕ್ಕ ಇಲ್ಲಿ ವಿಗ್ರಹಗಳನ್ನ ಸೆಲೆಕ್ಟ್ ಮಾಡ್ತಾಳೆ. ಗಣೇಶ, ಲಕ್ಷ್ಮಿ ಮತ್ತೆ ಸರಸ್ವತಿನ. 3 ಸಿಗ್ತೈತೆ, ಇಲ್ಲ ಅಂತಲ್ಲ. ಬಟ್ ಏನಪ್ಪಾ ಅಂದ್ರೆ 3 ಡಿಫ್ರೆಂಟ್ ಕಲರ್ ಸ್ವಲ್ಪ ಸಿಗ್ತಿದೆ. ನಾನು ಇದೆರಡು ಮ್ಯಾಚ್ ಆಯ್ತು. ಸರಸ್ವತಿ ನುಡುಕು ಮ್ಯಾಚ್ ಆಗುತ್ತೆ ಅಂತ ನಾನು. ಮದನಾಗ್ಲು ಅಂದ್ರೆ ಕೋರ್ಮಂಗ್ಲ ಭೀಮಾನಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದಾ? ಇಲ್ಲೇ ಬರ್ಬೇಕಾ? ಇಲ್ಲ, ರಿಟರ್ನ್ ಎಕ್ಸ್ಚೇಂಜ್ ಇರಲ್ಲ. ಮಾಡ್ತೀಯಾ? ಸರಿ ತಗೊಳ್ಳಿ ಅಕ್ಕ. ಆ್ಯಂಡ್ ಇವಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೆಳ್ಳಿ ತಂದಿದೆ. ಸೊ ಜಯನಗರ್ ಭೀಮನಲ್ಲಿ ಮತ್ತೆ ಇನ್ನೊಂದು ಸತಿ ತೂಕ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೀವಿ. ಕೆಲವೊಂದು ಐಟಮ್ಸ್ ಎಲ್ಲ ಸೆಲೆಕ್ಟ್ ಕೂಡ ಮಾಡಿದ್ವಿ, ನೋಡಿರ್ತೀರ ನೀವು. ಆ್ಯಂಡ್ ಇವತ್ತು ನೋಡಿದ್ರೆ ಬೆಳ್ಳಿ ಒಂದು ಸ್ವಲ್ಪ ಮಿಂಚ್ತಾ ಇದೆ, ಯಾಕಂದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗಿದ್ದೆ. ಬಿಕಾಸ್ ನಾನು ಮನೆ ಖಾಲಿ ಮಾಡಿದ್ಮೇಲೆ ಕ್ಲೀನೇ ಮಾಡಿರಲಿಲ್ಲ, ಹಾಗೆ ಕಪ್ಪು ಕಾಣಿಸ್ತಾ ಇತ್ತು. ಸೊ ಅವತ್ತು ಕೂತ್ಕೊಂಡು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ತಗೊಂಡು ಬಂದಿದ್ದು. ಆ್ಯಂಡ್ ಆಲ್ ಓವರ್ ನನಗೆ ವೆಯ್ಟ್ ಬಂದುಬಿಟ್ಟು ಒಂದು 500 ಗ್ರಾಮ್ಸ್ ಮೇಲೆ ಬಂತು. 505 ಗ್ರಾಮ್ಸ್ ಇದೆ. ಅರ್ಧ ಕೆಜಿ ಬೆಳ್ಳಿ ಎತ್ಕೊಂಡು ಬಂದು ಬೆಳ್ಳಿ ಓನರ್ ಗೈಸ್ ನಮ್ಮ ಅಕ್ಕ. 1 kg ಅರ್ಧ ಕೆಜಿ ಚಿನ್ನ ಓನರ್ ಅನ್ನೋ ತರ ಮಾತಾಡ. 1 ಗ್ರಾಮ್ 1 kg ತಗೊಂಡಲೆ, 1 kg 1/4 kg ತಗೊಂಡಲೆ. ಅದು ಇದೆಲ್ಲ ಅಂತ ಚಂಪು ಎಷ್ಟಿಷ್ಟ? ಇದು ಯಾವುದು ಬೇಡ. ಇದು ಫೋಟೋ ಕಳಿಸು, 1 ನಿಮಿಷ. ಅದು ನಿಜಕ್ಕೂ ಸಕ್ಕತ್ತಾಗಿ ದೊಡ್ಡ ಸೈಜ್ ನೀವು ಹೇಳ್ತೀರಲ್ಲ ಆ ಸೈಜ್. 108 ಗ್ರಾಮ್ಸ್ ಇದೆ. ಚೆನ್ನಾಗಿದೆ. ಇದೆಲ್ಲ ಲಿಮಿಟೆಡ್ ಕಲೆಕ್ಷನ್ ಬರುತ್ತೆ. ಇದು ಸಿಂಗಲ್ 108. ಸಿಂಗಲ್ ಅಲ್ಲ, 2 ಸೇರಿ. ಇಲ್ಲ ಸಿಂಗಲ್. ಬಟ್ ಇದು ಅರ್ಶಿನ ಕುಂಕುಮಕ್ಕೆ ತುಂಬಾ ದೊಡ್ಡದಾಯ್ತು ಕಣೆ. ಬೇಕಾದ್ರೆ ಇದಕ್ಕೆ ಅಕ್ಷತೆ ಕಾಳುತ್ತು. ಅರ್ಶಿನ ಕುಂಕುಮಗೆ ನಾನು ರೆಕಮೆಂಡ್ ಮಾಡಲ್ಲ. ಇದು ತುಂಬಾ ಇಷ್ಟು ದೊಡ್ಡದು. ಆಮೇಲೆ ಸಿಗುತ್ತಾ? ಒಮ್ಮೆ ಅರ್ಶಿನ ಕುಂಕುಮ ದೊಡ್ಡದಾಗಿಲ್ವಾ? ಒಮ್ಮೆ ತುಂಬ ದೊಡ್ಡದು. ಚೆನ್ನಾಗಿದೆ. 50 ಗ್ರಾಮ್ ಇವಾಗ ಸರಿ. ನಮ್ಮ ಫೇವ್ರೇಟ್ ಇವತ್ತು ಸರಿ. ಇದ್ರಲ್ಲಿ ಈ ಸೈಜ್ ಇದ್ದಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಸೈಜ್ ಅಲ್ಲ. ಯಾವುದು ಓಕೆ ಇದೆಯಾ? ಓಕೆನಾ ಅದು? ಮತ್ತೆ ಯಾವ್ದು ಚೆನ್ನಾಗಿದೆ? ಪ್ಲೇನ್ ಇದೆ, ನನಗೆ ಇದು ಇಷ್ಟ ಆಯ್ತು. ಇದು ಚೆನ್ನಾಗಿದೆ. ಇದು ಇಲ್ಲಿ ಮೇಲ್ಗಡೆ ಸ್ವಲ್ಪ ಪ್ಯಾಟರ್ನ್ ಬರುತ್ತಲ್ಲ, ಆ ತರ ಅಲ್ವಾ?
ಅದು ನಿಮಗೆ ಲೈಟ್ ವೇಟಲ್ಲಿ ಬರುತ್ತೆ. ಅಂದರೆ ಫಸ್ಟ್ ತೋರಿಸಿದೆ. ಸೊ ಫೈನಲಿ ನಿನ್ನೆ ಆದಮೇಲೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಕೋರಮಂಗಲ ಭೀಮಾನಲ್ಲಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ನನ್ನ ಸಿಲ್ವರ್ ಎಲ್ಲ ನೋಡ್ಬೋದು. ಇದು ಏನು ಗೊತ್ತಾ, ಈ ವಿಗ್ರಹಗಳಲ್ಲಿ ಈ ಥರ ಕಾಪರ್ದು ಮೆಟಲ್ ಇದನ್ನು ಹಾಕಿರ್ತಾರೆ ಸೊ ದಟ್ ಅದು ಗಟ್ಟಿಗೆ ನಿಂತ್ಕೊಬೇಕು ಅಂತ. ಬಟ್ ನಮಗೆ ಕೊಡಬೇಕಾದ್ರೆ ಅವರು ಆ್ಯಕ್ಚುಲ್ ಅದು ನಾರ್ಮಲ್ ಸಿಲ್ವರ್ ಅಂತಲೇ ವೆಯ್ಟ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಬಟ್ ಇದೇ ಒಂದಷ್ಟು ವೆಯ್ಟ್ ಇರುತ್ತೆ. ಸೊ ಫೈನಲಿ ಈಸ್ ಗೈಸ್ ಇಷ್ಟು ಸಿಲ್ವರ್, ಇನ್ನೊಂದಷ್ಟು ಅಲ್ಲಿದೆ ಸಿಲ್ವರ್ ಎಲ್ಲ ಹಾಕ್ಬಿಟ್ಟು ಇದು ನಾನು ಸೆಲೆಕ್ಟ್ ಮಾಡಿರೋಂಥ ಐಟಮ್ಸ್. ಆಲ್ಮೋಸ್ಟ್ ನಂದು ಲಚ್ಚುದು ಆಲ್ಮೋಸ್ಟ್ ಸಿಮಿಲರ್, ಲೈಕ್ ಒಂದು 80% ಅಷ್ಟು ಸಿಮಿಲರ್ ಇದೆ. ದೀಪಾವಳಿ ಕಂಬ ಕಾಮಾಕ್ಷಿ ಅಲ್ಲಿ ತಗೋತೀಯಾ? ಕಾಮಾಕ್ಷಿ ದೀಪ ನಾನು ಅನ್ಕೋತಾ ಇದ್ದೀನಿ ಪ್ಲೇನ್ ತೊಗೊಂಬಿಡ್ಲಾ? ಯಾಕೆ ಇಲ್ಲಿದೆ ನಿಮ್ ಪ್ಲೇನ್ ತಗೋತವೆ ನಂತರ ಆಲ್ರೆಡಿ ಇದೆಯಲ್ವಾ? ಅದು ಚಿಕ್ಕದಲ್ವಾ? ದೊಡ್ಡದು ಇದಕ್ಕಿಂತನೂ ಇನ್ನೂ ದೊಡ್ಡದು ಮಾಡಿಸ್ಕೊಳ್ಳೋಣ ಅಂತ. ಇದಕ್ಕಿಂತನೂ ದೊಡ್ಡದು ಒಂದು 250 ಗ್ರಾಮ್ಸ್ ಆ ಥರ ಅಷ್ಟಲಕ್ಷ್ಮಿ ಇರೋದು. ಇದೆಷ್ಟು ಗ್ರಾಮು? ಇದು 162 ಇದೆಯಾ? ಇದೆಯಾ? ಮಾಡಿಸ್ಬೇಕಾಗುತ್ತೆ ನೋಡಿ ಇನ್ನಿಷ್ಟ. ಬಟ್ ಅರುಣ್ಗೆ ತುಂಬ ಇಷ್ಟ ಆಗಿದ್ದು ಬಂದು ಇದು. ಅರುಣ್ ನನಗೆ ತಗೋ ಅಂತವ್ರೆ. ಅರುಣ್ಗೆ ತುಂಬ ಇಷ್ಟ, ಇನ್ಫ್ಯಾಕ್ಟ್ ನನಗೂ ತುಂಬ ಇಷ್ಟ ಆಯಿತು, ಲಚ್ಚುಗೂ ತುಂಬ ಇಷ್ಟ ಆಯಿತು. ಬಟ್ ನಾನು ಯಾವುದು ಆ್ಯಂಟಿಕ್ ತೊಗೊಂಡಿಲ್ವಲ್ಲ, ಸೊ ಇದನ್ನು ಬೇಡ ಬಿಡಿ ಆ್ಯಂಟಿಕ್ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಈ ಟೈಮಲ್ಲಿ ಇವಾಗ ಅನಿಸ್ತಿದೆ ಮಮ್ಮಿ ಇರಬೇಕಿತ್ತು ಅಂತ. ಇದೊಂದು ಆ್ಯಂಟಿಕ್ ತೊಗೊಂಡಿದ್ದೀನಿ, ಬಟ್ ಇದ್ರ ಜೊತೆ ಇದು ಮ್ಯಾಚ್ ಆಗ್ತಿದೆ ಅಲ್ವಾ? ಪಂಚಪಟ್ಟಿ ಸೀಸ್ ಗೈಸ್ ಇಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇನ್ನೂ ಪರ್ಚೇಸ್ ಮಾಡಿಲ್ಲ, ಸೆಲೆಕ್ಟ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ, ಏನು ತಗೊತೀನಿ ಅಂತ ನನಗೂ ಗೊತ್ತಿಲ್ಲ. ಕಾಮಾಕ್ಷಿ ದೀಪ ಒಂದು ಡಬಲ್ ಥಾಟ್ಸಲ್ಲಿದೆ. ಏನಾದ್ರು ನಂತರ ಇವತ್ತು ಬಂದಿದ್ರೆ ಮೋಸ್ಟ್ಲಿ ಅದನ್ನ ತಗೊಂಡು ಹೋಗ್ತಾ ಇದ್ವಿ. ಇಲ್ಲ ಬ್ರೋ ನಾಳೆ ಬರುತ್ತಲ್ಲ. ಹಂಗಲ್ಲ ಕಣೆ, ನಿನ್ನ ಹತ್ರ ದುಡ್ಡಿದ್ರೆ ಅಕ್ಕ ಅದನ್ನೇ ತಗೋಬಿಡು. ಹಾ ನೋಡು, ಕ್ಯಾಲ್ಕುಲೇಟ್ ಎಲ್ಲ ಮಾಡು. ಅದು ನನಗೆ ಹೇಳ್ತಾರೆ ಇದನ್ನೇ ತಗೊಳ್ಳಿ ಇದನ್ನೇ ತಗೊಳ್ಳಿ. ಓಕೆ, ಸೊ ಫೈನಲಿ 3 days ಕಂಟಿನ್ಯೂಸ್ ಆಗಿ ಬಂದ ಮೇಲೆ ನಾನು ಸಿಲ್ವರ್ನ ನಮ್ಮ ಮನೆಗೆ ತೊಗೊಂಡೋಗಿದ್ದು. ಎಂತಕ್ಕಪ್ಪ ಅಂದರೆ ಫಸ್ಟ್ ಡೇ ಅಂತೂ ಬಸವನಗುಡಿ ಮತ್ತು ಜಯನಗರಲ್ಲೇ ಕಳೆದೋಯ್ತು. ಮತ್ತು ನೆಕ್ಸ್ಟ್ ಡೇ ನಾವು ಕೋರಮಂಗಲ ಭೀಮಾಗೆ ಬಂದ್ವಿ. ಕೋರಮಂಗಲ ಭೀಮಾಗೆ ಬಂದಾಗ ಇಲ್ಲಿ ನಮಗೆ ಎಲ್ಲ ಆಯಿತು, ಬಟ್ ಅವತ್ತು ಆಫರ್ ಇರಲಿಲ್ಲ. ಸೊ ಭೀಮನಲ್ಲಿ ವಾರಕ್ಕೆ ಒಂದು ದಿವಸ ಆಫರ್ ಬಿಡ್ತಾರೆ. ಏನಪ್ಪ ಅಂದರೆ ಒಂದು ಇಷ್ಟು ಬೆಳ್ಳಿ ಅಂತ ತೊಗೊಂಡ್ರೆ 50,000 ಮೇಲೆ ಬೆಳ್ಳಿ ತೊಗೊಂಡ್ರೆ ಒಂದು ಗೋಲ್ಡ್ ಕಾಯಿನ್ ಫ್ರೀ ಆ ಥರ ಏನೋ ಆಫರ್ ಇರುತ್ತೆ. ಸೊ ಅದಕ್ಕೆ ಆ ಗೋಲ್ಡ್ ಕಾಯಿನ್ಗೋಸ್ಕರ ನಾನು ಮತ್ತೆ ಇನ್ನೊಂದು 4-5 days ವೆಯ್ಟ್ ಮಾಡಿ ಆ ಆಫರ್ ಇದ್ದ ದಿವಸ ಕೊನೆಗೆ ಬೆಳ್ಳಿನ ಮನೆಗೆ ತೊಗೊಂಡು ಹೋಗಿದ್ದು. ಆ್ಯಂಡ್ ಮನೆಗೆ ತೊಗೊಂಡು ಹೋದ್ಮೇಲೆ ಹೇಗಿತ್ತು ಪುನೀತ್ ರಿಯಾಕ್ಷನ್ ಎಲ್ಲ ನಿಮ್ಮ ಜೊತೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿ.